ನಮ್ಮ ಜೊತೆ ಇದ್ದಾರೆ ಶ್ರೀದೇವಿ ಅವರ ವಕೀಲರಾದ ದೀಪ್ತಿ ಅಯ್ಯತನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಟಾಕಿಂಗ್ ಟು ಕರ್ನಾಟಕ ತಕ್ ಮ್ಯಾಮ್. ಮ್ಯಾಮ್, ಇವಾಗ ವೀಕ್ಷ ಫಾರ್ ದ ಅಡ್ವಾಂಟೇಜ್ ಆಫ್ ದ ಆಡಿಯನ್ಸ್, ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ ಏನಾಯಿತು, ಏನಕ್ಕೆ ಯುವ ರಾಜ್ಕುಮಾರ್ ಅವರು ಡಿವೋರ್ಸ್ ಫೈಲ್ ಮಾಡಿದ್ದಾರೆ, ಯಾವ ರೀತಿಯಾದ ಎಕ್ಸ್ಪ್ಲನೇಷನ್ ಅವ್ರ ಪೆಟಿಷನಲ್ಲಿ ಕೊಟ್ಟಿದ್ದಾರೆ? ಇದು ಆಲ್ರೆಡಿ ನಿನ್ನೆ ಯುವ ಅವರ ವಕೀಲರು ಮೆನ್ಷನ್ ಮಾಡಾಗಿದೆ. ಅವರು ಒಂದು ಕಂಟೆಸ್ಟೆಡ್ ಪಿಟಿಷನ್ ಅನ್ನೋದನ್ನ ಫ್ಯಾಮಿಲಿ ಕೋರ್ಟಲ್ಲಿ ಹಾಕಿದ್ದಾರೆ. ಅದ್ರದ್ದು ನೋಟಿಸ್ ಕಾಪಿ ಇನ್ನೂ ನಮ್ಮ ಕೈಗೆ ಬಂದಿಲ್ಲ. ಅದು ಕೋರ್ಟಿಂದ ನಮಗೆ ನೋಟಿಸ್ ಜಾರಿ ಆದಮೇಲೆ ದೆನ್ ವಿ ವಿಲ್ ಬಿ ಏಬಲ್ ಟು ಅಸೆಸ್ ವಾಟ್ ಆರ್ ದ ಎಲಿಗೇಷನ್ಸ್. ಇದಕ್ಕೆ ಮುಂಚೆ ನಮಗೆ ಒಂದು ಲೀಗಲ್ ನೋಟಿಸ್ ಬಂದಿತ್ತು ಏಪ್ರಿಲ್ ಮಂತಲ್ಲಿ. ಅದಕ್ಕೆ ನಾವು ಮೇ ಅಲ್ಲಿ ರೆಸ್ಪಾಂಡ್ ಮಾಡಿದ್ದೀವಿ. ಆ್ಯಂಡ್ we have only provided response to the allegations made against us, and in fact we are yet to come out with the story that we have on what happened in the matrimony. ಮ್ಯಾಮ್, ನೀವು ಶ್ರೀದೇವಿ ಹತ್ರ ಮಾತುಕತೆ ನಡೆಸಿದ್ದೀರಾ? ಅವ್ರು ಏನಾದರೂ ಹೇಳಿದಾರಾ ಏನಕ್ಕೋಸ್ಕರ ಈ ಥರ ಆಗಿದೆ, ಯಾವುದಕ್ಕೋಸ್ಕರ ಅವರು ಡಿವೋರ್ಸ್ ಫೈಲ್ ಮಾಡಿದ್ದಾರೆ, ಯಾವ ರೀತಿಯಾದ ಎಕ್ಸ್ಪ್ಲೇಷನ್ ಯುವ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅಂತ? ನಾನು ಒಂದೇ ಹೇಳೋದು ಇಷ್ಟಪಡೋದಂದ್ರೆ, ದರ್ ಇಸ್ ಅನ್ ಅಟರ್ನಿ ಕ್ಲೈಂಟ್ ಪ್ರಿವಿಲೇಜ್ ದಟ್ ವಿ ಆಲ್ ಹ್ಯಾವ್ ಟು ಎನ್ಶೋರ್. ಅಫ್ಕೋರ್ಸ್ ನಿನ್ನೆ ನಮ್ದು ಪ್ರೆಸ್ ಮೀಟ್ ಅಲ್ಲಿ ನಮ್ದು ಕೊಲೀಗ್ ಅವರು ಹಿ ವೆಂಟ್ ಆಲ್ ಅಬೌಟ್ ಅಂಡ್ ಹಿ ಮೇಡ್ ಸರ್ಟನ್ ಎಲಿಗೇಷನ್ಸ್ ವಿಚ್ ಇಸ್ ನಾಟ್ ಹೆಲ್ಡ್ ರೈಟ್ ಇನ್ ದ ಪ್ರೊಫೆಷನಲ್ ಡೆಕೋರಮ್. ನಮಗೆ ಡೆಫಿನೆಟ್ ಆಗಿ ಶ್ರೀದೇವಿ ಹ್ಯಾಸ್ ಗಿವನ್ ಮಿ ಪಾಯಿಂಟ್ಸ್, ಬಿಕಾಸ್ ವಿತೌಟ್ ನಿಮಗೆ ಗೊತ್ತು ಕೋರ್ಟ್ ಆಫ್ ಲಾ ಅಲ್ಲಿ ಎವಿಡೆನ್ಸ್ ಇಸ್ ವಾಟ್ ಮ್ಯಾಟರ್ಸ್. ಸೊ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ, ಅಂಡ್ ದಿಸ್ ಇಸ್ ಸಮಥಿಂಗ್ ದಟ್ ವಿ ವಿಲ್ ಎಲುಸಿಡೇಟ್ ಇನ್ ಅವರ್ ರೆಸ್ಪಾನ್ಸ್ ದಟ್ ವಿ ಫೈಲ್ ಬಿಫೋರ್ ದ ಕೋರ್ಟ್. ಮ್ಯಾಮ್, ಇವಾಗ ಈವರೆಗೂ ಶ್ರೀದೇವಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಪಬ್ಲಿಕ್ ಸ್ಟೇಟ್ಮೆಂಟ್ ಮಾಡಿಲ್ಲ. ಹೇಗೆ ಯುವ ರಾಜ್ಕುಮಾರ್ ಅವರು ಆಲ್ರೆಡಿ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅವರು ಇದ್ರ ಬಗ್ಗೆ ಯಾವುದ್ರ ಮಾತಾಡಿಲ್ಲ. ಏನಕ್ಕೋಸ್ಕರ ಮಾತಾಡೋದು, ಎಲ್ಲಿದ್ದಾರೆ ಇವಾಗ ಅವ್ರು? ವೇರ್ ಅಬೌಟ್ಸ್ ಏನು? It is a known fact. ಅವರು ಇವಾಗ US ಅಲ್ಲಿ ಇದ್ದಾರೆ. She is pursuing a degree in Harvard University. She left as of last July. She had come during winter break in December. December ಅಲ್ಲಿ ಬಂದಾಗ is when things have transpired very differently. ಅದಾದ್ಮೇಲೆ ಇದೆಲ್ಲ ಪ್ರಾಬ್ಲಮ್ ನಡೀತಿದೆ. In fact, she's completed her education right now. Graduation ಮುಗ್ದಿದೆ. There are certain projects that she has to submit. So ಅದೆಲ್ಲ ಮುಗ್ದಾದ್ಮೇಲೆ then she will plan to visit here. ಮ್ಯಾಮ್, ಅವರು ವಿಡಿಯೋಸು ಫೋಟೋಸ್ ನೋಡಿದ್ರೆ ಎಲ್ಲನೂ ಸ್ಮೂತಾಗಿ ಇದ್ದಿರೋ ಥರ ಕಾಣಿಸ್ತಾ ಇದೆ ಮೇಡಮ್. ಅವ್ರ ಲೈಫಲ್ಲಿ ಸಡನ್ನಾಗಿ ಈ ಥರ ಆಗಿರೋದು, ಸಡನ್ನಾಗಿ ಈ ಥರ ಚೇಂಜಸ್ ಬಂದಿರೋದು ಎಷ್ಟು ಡ್ಯಾಮೇಜ್ ಆಗಿದೆ ಅವರಿಗೆ ಅಂತ? ದಿಸ್ ಇಸ್ ಡೆಫಿನೆಟ್ಲಿ ಅ ಡ್ಯಾಮೇಜಿಂಗ್ ಎಲಿಮೆಂಟ್. ಒಂದು ವುಮೆನ್ ಆಗಿ ಇಫ್ ಯು ಆರ್ ರಿಸೀವಿಂಗ್ ಅ ಡಿವೋರ್ಸ್ ನೋಟಿಸ್ ಫ್ರಮ್ ಯುವರ್ ಸ್ಪೌಸ್, ಇಟ್ ಈಸ್ ಡೆಫಿನೆಟ್ಲಿ ಅ ಡ್ಯಾಮೇಜಿಂಗ್ ಫಾರ್ ಅ ವುಮೆನ್. ಬಟ್ ಇದು ಎಷ್ಟು ಮಟ್ಟಿಗೆ ಈ ತರ 9 ವರ್ಷದಿಂದ ಯಾರಿಗೂ ಗೊತ್ತಿಲ್ಲದೆ ಇರೋದು, ಸಡನ್ ಆಗಿ ಇದು ಬಂದಿರೋದು ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ಕ್ವೆಶ್ಚನ್ ದ ಪಿಟಿಷನರ್, ಬಿಕಾಸ್ ಹಿ ಈಸ್ ಇನ್ ಅ ಗ್ರೇಟ್ ಹರಿ. ಅವಳದು ಎಜುಕೇಶನ್ ಹೋದಾಗ ಎಕ್ಸಾಮ್ ಟೈಮ್ ಅಲ್ಲಿ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಇವಾಗ ಇನ್ನೇನು ಎಜುಕೇಶನ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಪ್ಲಾನಿಂಗ್ ಮಾಡೋ ಅಷ್ಟರಲ್ಲೇನೆ ಕಂಟೆಸ್ಟೆಡ್ ಪಿಟಿಷನ್ ಹಾಕಿದ್ದಾರೆ. ದಿಸ್ ಅರ್ಜೆನ್ಸಿ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ಆಸ್ಕ್ ದ ಪಿಟಿಷನರ್, ವೈ ಆರ್ ದೇ ಇನ್ ಗ್ರೇಟ್ ಹರಿ? ಇವಾಗ ನೋಡಿದ್ರೆ ದೇರ್ ಆರ್ ಅಲಿಗೇಷನ್ಸ್, ಅವ್ರ ಮೇಲೆ ಆರೋಪ ಕೂಡ ಇದೆ. ಏನಂತ ಅಂದರೆ ಬೇರೆ ಏನೋ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಬೇರೆ ಏನೋ ಸಂಬಂಧದಿಂದ ಅವರು ಈ ಥರ ಮಾಡಿದ್ದಾರೆ. ದೀಸ್ ಆರ್ ಅಲಿಗೇಷನ್ಸ್, ನೋ ಕಾಂಕ್ರೀಟ್ ಪ್ರೂಫ್. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? All allegations have to be validated through evidence. ಈ ಎವಿಡೆನ್ಸ್ ನಾವು ಕೋರ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ, ಕೋರ್ಟ್ ಅದನ್ನ ನೋಡಿದ ಮೇಲೆ ದೇ ಹ್ಯಾವ್ ಟು ಫೈನಲಿ ಸೇ ಯಾರಿಗೆ ಆಕ್ಚುಲಿ ಮೆಂಟಲ್ ಟಾರ್ಚರ್ ಆಗಿದೆ, ಹೂ ಇಸ್ ದ ಒನ್ ಹೂ ಹ್ಯಾಸ್ ಗಾನ್ ಥ್ರೂ ಕ್ರೂಯಲ್ಟಿ ಅನ್ನೋದನ್ನ. ಅಂಡ್ ಅವ್ರು ಹಾಕಿರೋ ಪ್ರಕಾರಕ್ಕೆ ನಾವು ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕು. ಅದು ಕೊಟ್ಟ ಮೇಲೆ ಕೋರ್ಟ್ ಅಲ್ಲಿ ಅದೇನು ವ್ಯಾಲಿಡೇಟ್ ಆಗುತ್ತೆ, ದಟ್ ಇಸ್ ವೆನ್ ಇಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಆಸ್ ಟು ವಾಟ್ ಎಕ್ಸಾಕ್ಟ್ಲಿ ಟ್ರಾನ್ಸ್ಪೈರ್ಡ್. ಇದು ಮ್ಯೂಚುವಲ್ ಇಲ್ಲ, ಇವ್ರ ಕಡೆಯಿಂದ ಇಲ್ಲ, ಬರೀ ಯುವ ರಾಜ್ಕುಮಾರ್ ಮಾತ್ರ ಫೈಲ್ ಮಾಡಿರೋದು. ಮ್ಯೂಚುವಲ್ ಅನ್ನೋದಕ್ಕೆ ಡಿಸ್ಕಷನ್ಸು ಜಾಸ್ತಿ ಬಂದಿಲ್ಲ ಅವ್ರ ಕಡೆಯಿಂದ. ಅಂಡ್ ಇನ್ಫ್ಯಾಕ್ಟ್ ಲೀಗಲ್ ನೋಟಿಸ್ ಕಳಿಸಿದ್ರು, ಲೀಗಲ್ ನೋಟಿಸ್ ನಂತರ ಇವಾಗ ಕಂಟೆಸ್ಟೆಡ್ ಪಿಟಿಷನ್ ಕೋರ್ಟಲ್ಲಿ ಹಾಕಿದ್ದಾರೆ. ನೀವು ಹೇಳ್ತಾ ಇದ್ರು ನೀವೇನು ಡಿಫಮೇಷನ್ ಕೇಸು ಕೂಡ ಫೈಲ್ ಮಾಡಕ್ಕಿದ್ದೀರಿ, ಯು ಆರ್ ಕಾಂಟಂಪ್ಲೇಟಿಂಗ್ ಟು, ಏನಕ್ಕೆ, ಯಾವ ವಿಷಯವಾಗಿ? ನಿನ್ನೆ ಮಾಡಿರೋ ಪ್ರೆಸ್ ಮೀಟ್ ಅಲ್ಲಿ ದ ಕ್ಯಾರೆಕ್ಟರ್ ಅಸಾಸಿನೇಷನ್ ದಟ್ ವಾಸ್ ಕಾಸ್ಡ್ ಆನ್ ಮೈ ಕ್ಲೈಂಟ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಕ್ವೆಶ್ಚನಬಲ್. ಈ ತರ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ದಿಸ್ ಇಸ್ ನಾಟ್ ಇವನ್ ಅ ಸಿವಿಲ್ ಡಿಸ್ಪ್ಯೂಟ್, ದಿಸ್ ಇಸ್ ಅ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ವಿಚ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ವಿತ್ ಅಟ್ಮೋಸ್ಟ್ ಕಾನ್ಫಿಡೆನ್ಶಿಯಾಲಿಟಿ. ಅದನ್ನ ಬ್ರೀಚ್ ಮಾಡಿ ಅವರು ಪ್ರೆಸ್ ಮುಂದೆ ಎಂಟೈರ್ ಪಿಟಿಷನ್ ನ ಎಲ್ಯುಸಿಡೇಟ್ ಮಾಡಿ ಅದರಲ್ಲಿ ಒಂದು ಮಾನ, ಲೈಕ್ ದ ಎಂಟೈರ್ ಕ್ಯಾರೆಕ್ಟರ್ ಆಫ್ ಮೈ ಕ್ಲೈಂಟ್ ಹ್ಯಾಸ್ ಬಿನ್ ಕ್ವೆಶ್ಚನ್. ಸೊ that is something that is not acceptable. ಅದನ್ನ ನಾವು ಡೆಫಿನೆಟ್ ಆಗಿ ಡೆಫಮೇಷನ್ ಅಲ್ಲಿ ನೋಡ್ತೀವಿ. ಯಾವಾಗ ಹಿಯರಿಂಗ್ ಬರುತ್ತೆ ಮ್ಯಾಮ್ ಈ ಫ್ಯಾಮಿಲಿ ಕೋರ್ಟ್ ಅಲ್ಲಿ? ಇದು ನೆಕ್ಸ್ಟ್ ಮಂತ್ ಡೇಟ್ ಇದೆ. ನೋಡ್ಬೇಕು, ವಿ ಸ್ಟಿಲ್ ಹ್ಯಾವ್ ಟು ಅಸೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ. ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.